ಶ್ರೀಧರ ನಿನ್ನ ನಾಮವೇ ಸಾಕೋ, ಶ್ರೀಧರ ನಿನ್ನ ನಾಮವೇ ಸಾಕೋ. ಗುರುವರಾಯನ್ನ ಪಾಲಿಸಬೇಕೋ, ಶ್ರೀಧರ ನಿನ್ನ ನಾಮವೇ ಸಾಕೋ, ನಾಮವೇ ಸಾಕೋ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಜಂತೂನಾಂ ನರಜನ್ಮ ದುರ್ಲಭಂ ಅನ್ನೋದು ಜ್ಞಾನಿಗಳ ಮಾತು. ಯಾಕೆ ಹೀಗೆ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾದದ್ದು, ಶ್ರೇಷ್ಠವಾದದ್ದು ಅಂತ ಜ್ಞಾನಿಯಾದವರು ಹೇಳ್ತಾರೆ ಅಂದರೆ, ಆ ಮನುಷ್ಯ ಜನ್ಮದ ಧನ್ಯತೆ, ಸಾರ್ಥಕತೆ ಏನು ಅನ್ನೋದನ್ನು ಆ ಜ್ಞಾನಿಗಳು ತಮ್ಮ ಸಾಧನೆಯಿಂದ, ತಮ್ಮ ಅನುಭವದಿಂದ ತಿಳಿದುಕೊಂಡಿರೋದ್ರಿಂದಲೇ ಈ ನರಜನ್ಮ ಶ್ರೇಷ್ಠ ಅಂತ ಉದ್ಘೋಷಿಸ್ತಾರೆ. ಬೇರೆ ಎಲ್ಲ ಜನ್ಮಕ್ಕಿಂತ ಈ ಮನುಷ್ಯ ಜನ್ಮಕ್ಕೆ ಈ ಜೀವಿಗಳು ಬಂದಾಗ ಈ ದೇಹದಲ್ಲಿ ಭಗವಂತನೇ ಅಡಗಿರುವ ರಹಸ್ಯ, ಅವನೇ ಅತ್ಯಂತ ಸೂಕ್ಷ್ಮವಾಗಿ ಅಂತರಂಗದಲ್ಲಿದ್ದು ಮನಸ್ಸು ಬುದ್ಧಿಯನ್ನು ಪ್ರೇರಿಸಿ ಆಯಾ ಕಾಲಕ್ಕೆ ಏನೇನಾಗಬೇಕೋ ಅದೆಲ್ಲವನ್ನು ಆ ಮನುಷ್ಯ ಶರೀರದ ಮೂಲಕವೇ ನಡೆಸಿ ಈ ಜಗತ್ತನ್ನು ಮುನ್ನಡೆಸುವ ಅತ್ಯಾಶ್ಚರ್ಯಕರ ರಹಸ್ಯವನ್ನು ಈ ಮನುಷ್ಯ ಶರೀರದ ಮೂಲಕ ತಿಳಿದುಕೊಳ್ಳುವ ಎಲ್ಲ ಸಾಧ್ಯತೆಯೂ ಇದೆ ಅನ್ನೋ ಕಾರಣಕ್ಕಾಗಿ ಈ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಜ್ಞಾನಿಗಳು ಹೇಳ್ತಾರೆ. ಈ ರೀತಿ ನರರೂಪದಲ್ಲಿ ಹುಟ್ಟಿ ಬಂದು ಉತ್ತಮೋತ್ತಮ ಸಂಸ್ಕಾರ ಸಾಧನೆಗಳಿಂದ ಭಕ್ತಿ ವಿರಾಗ ಜ್ಞಾನವನ್ನು ಗಳಿಸಿಕೊಂಡು ಧ್ಯಾನ ಭೂಮಿಕೆಯಲ್ಲಿ ಆತ್ಮಸ್ಥ ಗುರುಗಳನ್ನು ಸಾಕ್ಷಾತ್ಕರಿಸಿಕೊಂಡು ಯೋಗ ಸಾಧನೆಯ ಬಲದಿಂದ ಸಿದ್ಧರಾಗಿ ಆತ್ಮಾನುಸಂಧಾನದ ನೆಲೆಯಲ್ಲಿ ತನ್ನನ್ನು ತಾನರಿತು ಸಾಕ್ಷಾತ್ ಪರಮಾತ್ಮನೇ ತಾನಾಗಿ ನಿಂತಹ ದಿವ್ಯ ವಿಭೂತಿ ಈ ಮಹಾತ್ಮರಾದ ಶ್ರೀಧರ ಸ್ವಾಮಿಗಳು. ನರರೂಪದಲ್ಲಿ ಹುಟ್ಟಿ ನಾರಾಯಣನೇ ಆದಂಥ ಮಹಾಪುರುಷರ ಸಾಲಿನಲ್ಲಿ ಅಗ್ರಗಣ್ಯರಾದವರು ಈ ಶ್ರೀಧರ ಸ್ವಾಮಿಗಳು. ಇಂತಹ ದಿವ್ಯತೆಯನ್ನು ಅವರು ಪಡೆದುಕೊಳ್ಳುವಲ್ಲಿ ಮನುಷ್ಯರಾಗಿ ನಮ್ಮ ಭೂಮಿಯಲ್ಲೇ, ನಮ್ಮ ಭಾಗದಲ್ಲೇ, ನಮ್ಮ ಹಿರಿಯರ ನಡುವೆಯೇ ಇದ್ದು ನಮ್ಮ ಮನಸ್ಸಿಗೆ ಅರ್ಥವಾಗಲಾರದ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಗಳಿಸಿ ಅದ್ಭುತ ಅಚ್ಚರಿಯ ವಿಸ್ಮಯದ ಸಂಗತಿಗಳನ್ನು ಅವರು ನಡೆಸಿದ ಈ ಪವಾಡವೆನ್ನಿಸುವ ಮಹಿಮೆಯನ್ನು ಹಿರಿಯರಿಂದ ಮತ್ತು ಇತಿಹಾಸದ ಪುಟಗಳಿಂದ ನಾವು ತಿಳಿದು ನೋಡಿದರೆ ಈ ಮನಸ್ಸು ಮೂಕ ವಿಸ್ಮಿತವಾಗಿ ಹೃದಯ ದುಂಬಿ ಆ ದಿವ್ಯತೆಗೆ ಶರಣಾಗಿ ಬಿಡುತ್ತೆ. ಈ ಪ್ರಸ್ತುತ ಸಂದರ್ಭದಲ್ಲಿ ಮಲಹರಪುರ ಮಠದಲ್ಲಿ ಶ್ರೀ ಶಿವಾನಂದ ಗುರುಗಳ ಪ್ರೇಮ ಪೂರ್ಣ ಸಾನ್ನಿಧ್ಯದಲ್ಲಿದ್ದು ಶ್ರೀ ಶ್ರೀಧರರು ಗುರು ಸೇವೆಯನ್ನು ಗೈಯುತ್ತಿರ್ತಾರೆ. ಜೊತೆಗೆ ಅವರ ಆಂತರಂಗಿಕ ಸಾಧನೆಯೂ ನಡೀತಾನೇ ಇರುತ್ತೆ. ಇದು ಶ್ರೀ ಶ್ರೀಧರರ ಅಂತರ್ಬಾಹ್ಯ ತಪಸ್ಸಿನ ವಿಕಾಸದ ದಿನಗಳು ಅಂತ ಶ್ರೀ ಶಿವಾನಂದರ ಹಾಗೂ ಶ್ರೀ ಶ್ರೀಧರರ ಒಡನಾಟ, ಆ ಸಂದರ್ಭದ ಅವರ ಮಾತುಕತೆ, ಸತ್ಸಂಗ, ಅವರ ಯೋಗ ಸಾಧನೆ, ಗುರು ಸೇವೆ ಇವುಗಳನ್ನೆಲ್ಲ ತಿಳಿದು ಯೋಚಿಸಿದಾಗ ನಮಗೆ ಅರಿವಾಗುವಂತಹ ಸಂಗತಿ. ಶ್ರೀ ಶ್ರೀಧರರ ಸಾಧನೆಯ ಬಗ್ಗೆ ನಾವು ತಿಳಿಬೇಕಾದರೆ ಅವರು ತಪಸ್ಸಿಗಾಗಿ ಪುಣಾದಿಂದ ಸಜ್ಜನಗಡಕ್ಕೆ ಹೊರಡುವಾಗಲೇ ತನಗೆ ತಾನೇ ಮಾಡಿಕೊಂಡಂತಹ 8 ಪ್ರತಿಜ್ಞೆಯ ಬಗ್ಗೆ ಮೊದಲು ನಾವು ತಿಳ್ಕೋಬೇಕು. ಇದರಿಂದ ಅವರು ಕೈಗೊಂಡ ಆ ಪ್ರತಿಜ್ಞೆಗಳು ಸಾಧಕ ಜೀವನದಲ್ಲಿ ಆ ಪ್ರತಿಜ್ಞೆಯನ್ನು ಸಮನ್ವಯಗೊಳಿಸಿಕೊಂಡು ತನ್ನ ಬದುಕನ್ನು ದಿವ್ಯವಾಗಿಸಿಕೊಂಡು ಅವರು ಅರಳಿ ಬೆಳಗಿಕೊಂಡ ರೀತಿ ಉಳಿದ ಸಾಧಕರಿಗೆ, ಭಕ್ತರಿಗೆ ಈ ಪ್ರತಿಜ್ಞೆಗಳಿಂದಾಗುವ ಪ್ರೇರಣೆ, ಮಾರ್ಗದರ್ಶನ ಇವೆಲ್ಲವನ್ನು ಶ್ರೀ ಶ್ರೀಧರರ ಈ ಪ್ರತಿಜ್ಞಾಷ್ಟಕದಲ್ಲಿ ನಾವು ಕಾಣ್ಬೋದು. ಹಾಗಾದರೆ ಈ ಪ್ರತಿಜ್ಞೆಗಳು ಯಾವುವು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಮರಣ ಪರ್ಯಂತ ಅಸ್ಖಲಿತ ಬ್ರಹ್ಮಚರ್ಯವನ್ನು ನಾನು ಪರಿಪಾಲಿಸ್ತೇನೆ ಅನ್ನೋದು. ಎರಡನೆಯದಾಗಿ ಅಖಿಲ ಸ್ತ್ರೀ ಸಮಾಜವನ್ನು ಮಾತ್ರ ಸಮಾನವಾಗಿ ಭಾವಿಸುತ್ತೇನೆ ಅಂತ. ಮೂರನೇ ಪ್ರತಿಜ್ಞೆ, ಈ ಮುಂದೆ ದ್ರವ್ಯವನ್ನು ಮುಟ್ಟೋದಿಲ್ಲ. ಒಂದು ವೇಳೆ
ಹಣ ತಾನಾಗಿಯೇ ಬಂದೊದಗಿತು ಅಂತಾದರೆ ಆ ಹಣವನ್ನು ಪರೋಪಕಾರಕ್ಕಾಗಿಯೇ ವಿನಿಯೋಗಿಸ್ತೇನೆ ಅನ್ನೋದು 3ನೇ ಪ್ರತಿಜ್ಞೆ. ನಾನು ಎಲ್ಲಿಯೂ ಮಠಾಧಿಪತಿಯಾಗಿ ಕೂತ್ಕೊಳ್ಳೋದಿಲ್ಲ ಅನ್ನೋದು 4ನೇ ಪ್ರತಿಜ್ಞೆ. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಆರ್ಥರ ದುಃಖವನ್ನು ಪರಿಹರಿಸ್ತೇನೆ ಅನ್ನುವಂಥದ್ದು 5ನೇ ಪ್ರತಿಜ್ಞೆ. ಆಮೇಲೆ 6ನೇ ಪ್ರತಿಜ್ಞೆ ಅಂತಂದರೆ ನನ್ನ ಜೀವನಕ್ಕೆ ಬೇಕಾದಂತಹ ವಸ್ತುಗಳನ್ನು ಆದಷ್ಟು ಕಡಿಮೆ ಮಾಡ್ತೇನೆ. ಅತಿ ಅಗತ್ಯ ಇರುವ ವಸ್ತುವನ್ನು ಮಾತ್ರ ನನ್ನ ಜೀವನದಲ್ಲಿ ನಾನು ಉಪಯೋಗಿಸ್ತೇನೆ ಅನ್ನುವಂಥದ್ದು 6ನೇ ಪ್ರತಿಜ್ಞೆ. 7ನೇ ಪ್ರತಿಜ್ಞೆ ಅಂತಂದರೆ ಸ್ತ್ರೀ ಪುರುಷರನ್ನು ಸಮದೃಷ್ಟಿಯಿಂದ ಕಂಡು ತತ್ವಬೋಧೆಯನ್ನು ಸ್ತ್ರೀ ಪುರುಷರಿಬ್ಬರಿಗೂ ಮಾಡಿ ಅವರೆಲ್ಲರ ಉದ್ಧಾರಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ನುವಂಥದ್ದು 7ನೇ ಪ್ರತಿಜ್ಞೆ. ಯಾವ ಭೇದ ಭಾವವನ್ನು ಸ್ತ್ರೀ ಪುರುಷರಲ್ಲಿ ನಾನು ಇಟ್ಕೊಳ್ಳೋದಿಲ್ಲ ಅನ್ನೋದಾಗಿ ಈ 7ನೇ ಪ್ರತಿಜ್ಞೆ ಇದೆ. ಇನ್ನು ಕೊನೆಯ 8ನೇ ಪ್ರತಿಜ್ಞೆ ಅಂತಂದರೆ ನಿರಂಕುಶವಾದ ಅಧ್ಯಾತ್ಮ ಶಕ್ತಿಯನ್ನು ಪಡೆದು ಸನಾತನ ವೈದಿಕ ಧರ್ಮಧ್ವಜವನ್ನು ಎಲ್ಲೆಡೆಯಲ್ಲಿಯೂ ಮೆರೆಯಿಸುವೆನು ಅಂತ 8ನೇ ಪ್ರತಿಜ್ಞೆ. ಅಂದರೆ ನಿರಂತರವಾದ ಈ ತಪಸ್ಸಿನಿಂದ ನಾನು ಪಡೆದಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಈ ಸನಾತನ ವೈದಿಕ ಧರ್ಮವನ್ನು ಜನರ ಮನಸ್ಸಿನಲ್ಲಿ ನೆಲೆಗೊಳಿಸಲಿಕ್ಕೆ ನಾನು ಬಳಸ್ತೇನೆ ಅನ್ನೋದಾಗಿ ಈ 8ನೇ ಪ್ರತಿಜ್ಞೆಯ ಭಾವಾರ್ಥ. ಈ ರೀತಿ 8 ಪ್ರತಿಜ್ಞೆಗಳನ್ನು ತಾನು ತಪಸ್ಸಿಗೆ ಹೊರಡೋ ಮೊದಲೇ ಈ ಶ್ರೀಧರರು ಮಾಡಿರ್ತಾರೆ. ಎಲ್ಲ ಸ್ತ್ರೀಯರನ್ನು ನನ್ನ ತಾಯಿಯಂತೆ ಪರಿಭಾವಿಸ್ತೇನೆ ಅನ್ನೋ ಈ ಶ್ರೀಧರರ ಪ್ರತಿಜ್ಞೆಯ ಹಿಂದೆ ಈ ಶ್ರೀಧರರು ತನ್ನ ತಾಯಿಗೆ ಅವಳ ಕೊನೆಗಾಲದಲ್ಲಿ ಕೊಟ್ಟಂಥ ವಚನವಿದೆ. ಆ ಘಟನೆಯನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಶ್ರೀಧರರ ತಾಯಿ ಕಮಲಾಬಾಯಿ ಶ್ರೀಧರರು ಚಿಕ್ಕವರಿರುವಾಗಲೇ ತನ್ನ ಪತಿ ಶ್ರೀ ನಾರಾಯಣರಾವ್ ಅವರನ್ನು ಕಳೆದುಕೊಂಡು ವಿಧವಾ ಸಂಕಟವನ್ನು, ಮಕ್ಕಳನ್ನು ಸಾಕುವ ಹೊಣೆಯನ್ನು ಹಾಗೂ ಕೌಟುಂಬಿಕ ಬಡತನವನ್ನೂ ಕೂಡ ಅನುಭವಿಸ್ತಿರುವಂಥ ಸಂದರ್ಭದಲ್ಲಿ ಅವರ ಹಿರಿಯ ಮಗ ತ್ರೈಂಬಕ ಸರ್ಕಾರಿ ಉದ್ಯೋಗಕ್ಕೆ ಸೇರಿ ಇಡೀ ಕುಟುಂಬಕ್ಕೆ ಆಧಾರವಾಗಿ ನಿಲ್ತಾರೆ. ಈ ರೀತಿ ಆಧಾರ ಸ್ತಂಭನಾದ ಮಗ ಮುಂದೆ 4-6 ವರ್ಷದಲ್ಲೇ ಇನ್ಫ್ಲೂಯೆಂಜಾ ರೋಗಕ್ಕೆ ಬಲಿಯಾದಾಗ ಈ ಕಮಲಾಬಾಯಿಯವರ ಜಂಘಾಬಲವೇ ಉಡುಗಿ ಹೋಗ್ತದೆ. ಮಾನಸಿಕವಾಗಿ ಕುಸಿದು ಬಿಟ್ಟಿರ್ತಾರೆ. ಶ್ರೀಧರರು ಆಗ ಇನ್ನು ಕೇವಲ 6-7 ವರ್ಷದ ಬಾಲಕರು. ದಿಕ್ಕೇ ತೋಚದೆ ಕುಸಿದು ಕುಳಿತು ದುಃಖಿಸುತ್ತಿದ್ದ ಆ ತಾಯಿಯ ಹತ್ತಿರ ಕುಳಿತು ತನ್ನ ಬಾಲ ಭಾಷೆಯಲ್ಲಿ ಅವಳನ್ನು ಸಂತೈಸ್ತಾ ವೇದಾಂತ ಜ್ಞಾನದ ಅಮೃತ ಸಿಂಚನದಿಂದ ಆ ತಾಯಿಯ ದುಃಖವನ್ನು ಶಾಂತಗೊಳಿಸ್ತಾರೆ. ಸ್ವಭಾವತಃ ಶ್ರೀರಾಮನ ಭಕ್ತೆಯಾಗಿದ್ದ ಆ ತಾಯಿ ನಿಧಾನಕ್ಕೆ ತನ್ನ ದುಃಖದಿಂದ ಚೇತರಿಸಿಕೊಂಡು ಈ ಪುಟ್ಟ ಬಾಲಕ ಶ್ರೀಧರನಿಗೆ ಇಷ್ಟು ದುಃಖ ಸೈರಣೆ, ಇಷ್ಟು ನಿರ್ಮೋಹ ಭಾವ, ಈ ವೇದಾಂತ ಜ್ಞಾನದ ಅರಿವು ಎಲ್ಲಿಂದ ಬಂತು ಅನ್ನೋ ಯೋಚನೆ ಮಾಡ್ತಾರೆ. ಆಗ ಅವರಿಗೆ ಶ್ರೀಧರರು ಹುಟ್ಟೋ ಪೂರ್ವದಲ್ಲಿ ತಾವು ಗಾಣಗಾಪೂರ್ವದಲ್ಲಿ ತಪಸ್ಸಿನಲ್ಲಿ ತೊಡಗಿ ದತ್ತಾತ್ರೇಯರ ಅನುಗ್ರಹವಾಗಿ ಅವರು ಹೇಳಿದ ಭವಿಷ್ಯದ ಸಂಗತಿಗಳೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ಈ ಶ್ರೀಧರ ಸಾಮಾನ್ಯನಲ್ಲ. ದತ್ತಾಂಶದಿಂದ ಹುಟ್ಟಿದ ಈತ ಕೇವಲ ನನ್ನ ಕುಲದೀಪಕ ಮಾತ್ರವಲ್ಲ, ಈತ ಲೋಕದೀಪವಾಗಿ ಜಗಜ್ಯೋತಿಯಾಗಿ ಪ್ರಜ್ವಲಿಸುವ ಮಹಾಪುರುಷ ಅನ್ನೋದಾಗಿ ಸ್ಮರಣೆಗೆ ಬಂದು ಆ ಜ್ಯೋತಿಯ ಈ ಜ್ಞಾನ ಪ್ರಭೆ ದುಃಖ ನಿವಾರಣೆಗೆ ಹಾಗೂ ಆಂತರಂಗಿಕ ಶಾಂತಿಗೆ ಎಷ್ಟು ಪರಿಣಾಮಕಾರಿ ಅನ್ನೋದು ಅವರ ಅರಿವಿಗೆ ಬರುತ್ತೆ. ಅನಂತರ ಆ ತಾಯಿಯ ಮುದ್ದು ಮಗನಾದ ಈ ಶ್ರೀಧರನ ತತ್ವಬೋಧಕ ವಾಣಿಯಿಂದ ತುಂಬ ಪ್ರಭಾವಿತರಾದ ಈ ಕಮಲಾಬಾಯಿ ತನ್ನ ಮಕ್ಕಳ ಅಗಲಿಕೆಯ ಚಿಂತೆಯನ್ನು, ದುಃಖವನ್ನು ದಾಟಿ ನಿಲ್ಲುವಲ್ಲಿ ಸಮರ್ಥರಾಗ್ತಾರೆ. ತನ್ನ ಮಗು ಶ್ರೀಧರನ ನಡೆ ನುಡಿಗಳನ್ನು ಅವರು ಗಮನಿಸುವಾಗ ಯಾವುದೋ ಒಂದು ಅದ್ಭುತ ಆಧ್ಯಾತ್ಮಿಕ ಶಕ್ತಿ ಈ ಶ್ರೀಧರರಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಆ ತಾಯಿ ಕಂಡುಕೊಳ್ತಾರೆ. ಭವಿಷ್ಯದಲ್ಲಿ ಜಗತ್ತನ್ನು ಬೆಳಗಲಿರುವ ಈ ಶ್ರೀಧರನನ್ನು
ತನ್ನ ಮರಣಕಾಲದಲ್ಲೂ ಕೂಡ ಕರೆದು ಆ ತಾಯಿ ಹೇಳ್ತಾರೆ, ರಾಜ, ಇನ್ಮೇಲೆ ನಿನಗೆ ಆ ದೇವರೇ ರಕ್ಷಕ. ನೀನು ಜನ್ಮತಃ ಜ್ಞಾನಿ ಅನ್ನೋ ಅರಿವು ನಂಗಾಗಿದೆ. ಈ ಜಗತ್ತಿನ ಉದ್ಧಾರಕ್ಕೇ ನೀನು ಹುಟ್ಟಿ ಬಂದವನು. ನನಗೆ ನನ್ನ ಲೌಕಿಕ ವಂಶ ಬೆಳಗುವ ಯಾವ ಹಂಬಲವೂ ಇಲ್ಲ. ನನ್ನ ಅಂತಿಮ ಇಚ್ಛೆ ಏನು ಅಂತಂದರೆ, ನಿನ್ನಿಂದ ಮುಂದೆ ಈ ಸ್ತ್ರೀ ಕುಲದ ಉದ್ಧಾರವಾಗಬೇಕಿದೆ. ಸ್ವತಃ ಸಂಕಟ ಸಮಸ್ಯೆಯನ್ನು ಅನುಭವಿಸಿದ ನಾನು ಈ ಸಂಕಟಗಳಿಗೆ ಪರಿಹಾರ ಅಂತಂದರೆ, ಮನಃಶಾಂತಿಯ ಮಾರ್ಗ ಅಂತಂದರೆ ಅದು ಈ ವೇದಾಂತ ತತ್ವಗಳನ್ನು ತಿಳಿದು ಅದನ್ನು ಅನುಸರಿಸಿ ಬಾಳೋದೇ ಆಗಿದೆ ಅಂತ ನಿನ್ನಿಂದಲೇ ಮನಗಂಡಿದ್ದೇನೆ. ಹಾಗಾಗಿ ಸಕಲ ಸ್ತ್ರೀಯರನ್ನು ನೀನು ಮಾತೃಭಾವದಿಂದಲೇ ಕಂಡು ಈ ವೇದಾಂತದ ಅಮೃತ ತತ್ವಗಳನ್ನು ಅವರಿಗೆ ಸರಳವಾಗಿ ತಿಳಿಸಿ ಅವರನ್ನು ಶಾಂತಿಯುತವಾಗಿ ಬಾಳುವಂತೆ ಮಾಡು ಅನ್ನೋದಾಗಿ ಶ್ರೀಧರರಿಗೆ ಹೇಳ್ತಾ ಅವರಿಂದ ವಚನ ತಗೋತಾರೆ. ಈ ಮಹಾತ್ಮರನ್ನು ಹಡೆದ ಆ ತಾಯಿ ಕಮಲಾಬಾಯಿಯೂ ಕೂಡ ಮಮತೆ ಮೋಹಗಳನ್ನು ತ್ಯಜಿಸಿ ತನ್ನ ಮಗನನ್ನು ಸ್ತ್ರೀ ಕುಲದ ಉದ್ಧಾರಕ್ಕೆ ಮತ್ತು ಲೋಕೋದ್ಧಾರಕ್ಕಾಗಿ ಬಿಟ್ಟುಕೊಟ್ಟ ಮಹಾಮಾತೆಯೇ ಅಲ್ವಾ. ಈ ಮಹಾತಾಯಿ ಕೊನೆಗೆ ಶ್ರೀ ಶಂಕರಾಚಾರ್ಯರ ತಾಯಿ ಆರ್ಯಾಂಬೆಯಂತೆ ಶ್ರೀ ಶ್ರೀಧರರ ಸನ್ನಿಧಿಯಲ್ಲೇ ಶ್ರೀರಾಮ ತ್ರಯೋದಶಾಕ್ಷರಿ ಮಂತ್ರವನ್ನು ಜಪಿಸ್ತಾ ಆತ್ಮಾರಾಮನಲ್ಲಿ ಲೀನವಾಗಿ ಹೋಗ್ತಾರೆ. ಅಷ್ಟೊತ್ತಿಗೆ ಜ್ಞಾನಿಗಳಾಗಿದ್ದ ಈ ಶ್ರೀಧರರು ಎಲ್ಲ ಸ್ತ್ರೀಯರಲ್ಲೂ ಮಾತೃಭಾವನೆಯನ್ನೇ ಹೊಂದಿದ್ದು ಅದನ್ನೇ ಮುಂದೆ ತನ್ನ ಪ್ರತಿಜ್ಞೆಯನ್ನಾಗಿಸಿ ಸ್ವತಃ ತಾನೇ ತನ್ನ ಭಕ್ತರಿಗೆ ಈ ಮಮತೆ ವಾತ್ಸಲ್ಯದ ಅಮೃತವನ್ನು ಹರಿಸುವ ಮಾತೆಯಾಗ್ಬಿಡ್ತಾರೆ. ಹಾಗಾಗಿ ಬಹಳಷ್ಟು ಭಕ್ತರು ಈ ಶ್ರೀಧರ ಸ್ವಾಮಿಗಳನ್ನು ಗುರುಮಾತೆ ಅಂತಲೇ ಸಂಬೋಧಿಸ್ತಾರೆ. ಇದು ಅವರ ಎರಡನೇ ಪ್ರತಿಜ್ಞೆಯ ಹಿಂದಿರುವ ಹಿನ್ನೆಲೆ. ಈ ಪ್ರತಿಜ್ಞೆಗಳನ್ನು ಭಗವಂತನಿಗೆ ತಾನು ಕೊಟ್ಟ ವಚನಗಳಂತೆ ಭಾವಿಸಿ ತಮ್ಮ ಜೀವನದ ಕೊನೆಯವರೆಗೆ ಶ್ರೀಧರರು ಯಾರ ಮಾತಿಗೂ ಮಣಿಯದೆ, ಯಾವ ಒತ್ತಡಗಳಿಗೂ ಸಿಲುಕದೆ ಪರಿಪೂರ್ಣವಾಗಿ ನಡೆಸಿದಂತಹ ಮಹಾತ್ಮರು. ಈ ಎಲ್ಲ ಮಾಹಿತಿಗಳು ಪ್ರತಿಜ್ಞಾಷ್ಟಕ ಅನ್ನೋ ಕೃತಿಯಿಂದ ನನಗೆ ದೊರೆತದ್ದು. ಈ ಪ್ರತಿಜ್ಞಾಷ್ಟಕ ಅನ್ನುವಂಥ ಕೃತಿ ವೇದಬ್ರಹ್ಮ ಶ್ರೀ ಸೋತಿ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ವಿದ್ವಾನ್ ಶಂಕರ ಭಟ್ರು ಸಂಪಾದಿಸಿದ ಕೃತಿ. ಹಾಗಾಗಿ ಅವರಿಗೆ ಧನ್ಯವಾದ ಪೂರ್ವಕವಾಗಿ ನಮಿಸ್ತಾ, ಶ್ರೀ ಶ್ರೀಧರರ ಬಾಲ್ಯದಿಂದ ಹಿಡಿದು ದೇಹಾಂತ್ಯದವರೆಗೆ ಅವರ ಜೀವನವೇ ಒಂದು ಬಹುದೊಡ್ಡ ಉಪದೇಶಗಳ ಗುಚ್ಛ, ಹಲವು ಆದರ್ಶಗಳ ಗುಚ್ಛ, ಅಪಾರ ಧೈರ್ಯ, ಅನುಪಮ ಸೇವೆ, ಮಾತೃ ಹೃದಯದ ವಾತ್ಸಲ್ಯ, ಆಳವಾದ ಗುರುಭಕ್ತಿ ಮತ್ತು ಸಂದರ್ಭೋಚಿತ ನಡೆ ಇವೆಲ್ಲವೂ ಕೂಡ ಸಾಧಕರಿಗೆ ಮಾರ್ಗದರ್ಶನ ಮಾಡಿಸುವ ಬಹುದೊಡ್ಡ ಕೈದೀವಿಗೆಯ ಸಾಲು. ಈ ಶ್ರೀಧರ ಸ್ವಾಮಿಗಳ ಜೀವನ, ಅವರ ಉಚ್ಚ ಮನೋಭೂಮಿಕೆ, ಆ ಶುದ್ಧ ಕರುಣಾರ್ದ್ರ ಹೃದಯ ಇವುಗಳನ್ನು ನೋಡಿದಂತೆಲ್ಲ ವಿಸ್ತರಿಸುವ, ಆಡಿದಂತೆಲ್ಲ ಅನಂತವಾಗಿರುವ ಅವರ ಪರಿ ನಮ್ಮ ಮನಸ್ಸಿಗೆ ಮಾತಿಗೆ ನಿಲುಕದ ಸಂಗತಿ. ಅಗಾಧವಾದ ಈ ಪರಮತತ್ವಕ್ಕೆ ಕಾಯ ವಾಚ ಮನಸ್ಸ ಶರಣಾಗಿ ಮೌನ ಕೆಳೆಸೋದೆ ಈ ಗುರು ಮಹಿಮೆಯ ಗರಿಮೆ ಹಾಗೂ ಹಿರಿಮೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಭವಸಾಗರವನು ದಾಟಿಸು ಗುರುವೇ, ತವ ಕರುಣದಲ್ಲಿ ನಿಜವನೇ ಅರಿವೆ. ಸವಕಲು ಮನವನು ಹರಿತವಗೊಳಿಸೋ, ನವ ಚೈತನ್ಯವ ತನುವಲಿ ಹರಿಸೋ. ಶ್ರೀಧರ ನಿನ್ನ ನಾಮವೇ ಸಾಕೋ, ಶ್ರೀಧರ ನಿನ್ನ ನಾಮವೇ ಸಾಕೋ. ಗುರುವರಾಯನ್ನ ಪಾಲಿಸಬೇಕೋ, ಶ್ರೀಧರ ನಿನ್ನ ನಾಮವೇ ಸಾಕೋ, ನಾಮವೇ ಸಾಕೋ.